ಇನ್ನ ನಿನ್ನೆಯ ಒಂದು ಬೆಳವಣಿಗೆಯಿಂದ ಸಚಿವ ರಾಜಣ್ಣ ಮತ್ತು ಅವರ ಮಗ ರಾಜೇಂದ್ರ ಅವರಲ್ಲಿ ಬಿರುಕು ಕಾಣಿಸಿಕೊಂಡ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಸಚಿವ ರಾಜಣ್ಣ ಹಾಗೂ ಮಗ ರಾಜೇಂದ್ರ ನಡುವೆ ಬಿರುಕು. ಹನಿ ಟ್ರ್ಯಾಪ್ ಕೇಸ್ ವಿಚಾರದಲ್ಲಿ ದೂರು ನೀಡುವಲ್ಲಿ ದ್ವಂದ್ವ. ಬಿರುಕಿಗೆ ಕಾರಣ ಆಯಿತು ಕಾಂಗ್ರೆಸ್ ಹೈಕಮಾಂಡ್ನ ನಿಲುವು. ಹೈಕಮಾಂಡ್ ಎಂಟ್ರಿಯಿಂದ ಸಚಿವ ರಾಜಣ್ಣ ಮೆತ್ತಗಾಗಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ದೂರು ನೀಡುವುದಕ್ಕೆ ರಾಜಣ್ಣ ಹಿಂದೇಟು ಹಾಕಿದ್ದಾರೆ. ಆದರೆ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಡಿಜಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗಿತ್ತು ಅಂತ. ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪವೇ ಆಗಿಲ್ಲ. ತಂದೆ ಮಾತನ್ನ ಕೇಳದೆ ಪೊಲೀಸರಿಗೆ ರಾಜೇಂದ್ರ ದೂರನ್ನ ನೀಡಿದ್ದಾರೆ. ಹೀಗಾಗಿ ಮಗನ ಬಗ್ಗೆ ಮಾತಾಡೋದಕ್ಕೆ ರಾಜಣ್ಣ ಹಿಂದೇಟು ಹಾಕಿದ್ದಾರೆ. ಇವನ್ ಕಂಪ್ಲೇಂಟ್ ಕೊಟ್ಟರು ಏನ್ ಮಹಾ ಇವರು ಹನಿ ಟ್ರ್ಯಾಪ್ ಬಗ್ಗೆ ಕೊಟ್ಟಿದ್ದಾರೆ. ಕೊಲೆ ಪ್ರಯತ್ನ ಅಂತ ಹೇಳಿ ಅದು ನವೆಂಬರ್ ನಡೆದಂತೆ, ಜನವರಿಗೆ ಇವ್ರಿಗೆ ಗೊತ್ತಾಯ್ತಂತೆ, ಮಾರ್ಚ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾರಂತೆ. ಇದು ಯಾವ ಲೆಕ್ಕ ಇದು? ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಅವ್ರು ಹೇಳಿದ್ದೇನು, ನಿನ್ನೆ ಅವ್ರು ಹೇಳಿದ್ದೇನು, ಎಕ್ಸ್ಪೋಸ್ ಆಗಿದ್ದಾರೆ ತಂದೆ ಮಗ. ಇನ್ನ ನಿನ್ನೆಯ ಒಂದು ಬೆಳವಣಿಗೆಯಿಂದ ಸಚಿವ ರಾಜಣ್ಣ ಮತ್ತು ಅವರ ಮಗ ರಾಜೇಂದ್ರ ಅವರಲ್ಲಿ ಬಿರುಕು ಕಾಣಿಸಿಕೊಂಡ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಸಚಿವ ರಾಜಣ್ಣ ಹಾಗೂ ಮಗ ರಾಜೇಂದ್ರ ನಡುವೆ ಬಿರುಕು. ಹನಿ ಟ್ರ್ಯಾಪ್ ಕೇಸ್ ವಿಚಾರದಲ್ಲಿ ದೂರು ನೀಡುವಲ್ಲಿ ದ್ವಂದ್ವ. ಬಿರುಕಿಗೆ ಕಾರಣ ಆಯಿತು ಕಾಂಗ್ರೆಸ್ ಹೈಕಮಾಂಡ್ನ ನಿಲುವು. ಹೈಕಮಾಂಡ್ ಎಂಟ್ರಿಯಿಂದ ಸಚಿವ ರಾಜಣ್ಣ ಮೆತ್ತಗಾಗಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ದೂರು ನೀಡುವುದಕ್ಕೆ ರಾಜಣ್ಣ ಹಿಂದೇಟು ಹಾಕಿದ್ದಾರೆ. ಆದರೆ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಡಿಜಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗಿತ್ತು ಅಂತ. ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪವೇ ಆಗಿಲ್ಲ. ತಂದೆ ಮಾತನ್ನ ಕೇಳದೆ ಪೊಲೀಸರಿಗೆ ರಾಜೇಂದ್ರ ದೂರನ್ನ ನೀಡಿದ್ದಾರೆ. ಹೀಗಾಗಿ ಮಗನ ಬಗ್ಗೆ ಮಾತಾಡೋದಕ್ಕೆ ರಾಜಣ್ಣ ಹಿಂದೇಟು ಹಾಕಿದ್ದಾರೆ. ಇವನ್ ಕಂಪ್ಲೇಂಟ್ ಕೊಟ್ಟರು ಏನ್ ಮಹಾ ಇವರು ಹನಿ ಟ್ರ್ಯಾಪ್ ಬಗ್ಗೆ ಕೊಟ್ಟಿದ್ದಾರೆ. ಕೊಲೆ ಪ್ರಯತ್ನ ಅಂತ ಹೇಳಿ ಅದು ನವೆಂಬರ್ ನಡೆದಂತೆ, ಜನವರಿಗೆ ಇವ್ರಿಗೆ ಗೊತ್ತಾಯ್ತಂತೆ, ಮಾರ್ಚ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾರಂತೆ. ಇದು ಯಾವ ಲೆಕ್ಕ ಇದು? ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಅವ್ರು ಹೇಳಿದ್ದೇನು, ನಿನ್ನೆ ಅವ್ರು ಹೇಳಿದ್ದೇನು, ಎಕ್ಸ್ಪೋಸ್ ಆಗಿದ್ದಾರೆ ತಂದೆ ಮಗ. ಇನ್ನ ನಿನ್ನೆಯ ಒಂದು ಬೆಳವಣಿಗೆಯಿಂದ ಸಚಿವ ರಾಜಣ್ಣ ಮತ್ತು ಅವರ ಮಗ ರಾಜೇಂದ್ರ ಅವರಲ್ಲಿ ಬಿರುಕು ಕಾಣಿಸಿಕೊಂಡ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಸಚಿವ ರಾಜಣ್ಣ ಹಾಗೂ ಮಗ ರಾಜೇಂದ್ರ ನಡುವೆ ಬಿರುಕು. ಹನಿ ಟ್ರ್ಯಾಪ್ ಕೇಸ್ ವಿಚಾರದಲ್ಲಿ ದೂರು ನೀಡುವಲ್ಲಿ ದ್ವಂದ್ವ. ಬಿರುಕಿಗೆ ಕಾರಣ ಆಯಿತು ಕಾಂಗ್ರೆಸ್ ಹೈಕಮಾಂಡ್ನ ನಿಲುವು. ಹೈಕಮಾಂಡ್ ಎಂಟ್ರಿಯಿಂದ ಸಚಿವ ರಾಜಣ್ಣ ಮೆತ್ತಗಾಗಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ದೂರು ನೀಡುವುದಕ್ಕೆ ರಾಜಣ್ಣ ಹಿಂದೇಟು ಹಾಕಿದ್ದಾರೆ. ಆದರೆ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಡಿಜಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗಿತ್ತು ಅಂತ. ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪವೇ ಆಗಿಲ್ಲ. ತಂದೆ ಮಾತನ್ನ ಕೇಳದೆ ಪೊಲೀಸರಿಗೆ ರಾಜೇಂದ್ರ ದೂರನ್ನ ನೀಡಿದ್ದಾರೆ. ಹೀಗಾಗಿ ಮಗನ ಬಗ್ಗೆ ಮಾತಾಡೋದಕ್ಕೆ ರಾಜಣ್ಣ ಹಿಂದೇಟು ಹಾಕಿದ್ದಾರೆ. ಇವನ್ ಕಂಪ್ಲೇಂಟ್ ಕೊಟ್ಟರು ಏನ್ ಮಹಾ ಇವರು ಹನಿ ಟ್ರ್ಯಾಪ್ ಬಗ್ಗೆ ಕೊಟ್ಟಿದ್ದಾರೆ. ಕೊಲೆ ಪ್ರಯತ್ನ ಅಂತ ಹೇಳಿ ಅದು ನವೆಂಬರ್ ನಡೆದಂತೆ, ಜನವರಿಗೆ ಇವ್ರಿಗೆ ಗೊತ್ತಾಯ್ತಂತೆ, ಮಾರ್ಚ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾರಂತೆ. ಇದು ಯಾವ ಲೆಕ್ಕ ಇದು? ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಅವ್ರು ಹೇಳಿದ್ದೇನು, ನಿನ್ನೆ ಅವ್ರು ಹೇಳಿದ್ದೇನು, ಎಕ್ಸ್ಪೋಸ್ ಆಗಿದ್ದಾರೆ ತಂದೆ ಮಗ. ಇನ್ನ ನಿನ್ನೆಯ ಒಂದು ಬೆಳವಣಿಗೆಯಿಂದ ಸಚಿವ ರಾಜಣ್ಣ ಮತ್ತು ಅವರ ಮಗ ರಾಜೇಂದ್ರ ಅವರಲ್ಲಿ ಬಿರುಕು ಕಾಣಿಸಿಕೊಂಡ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಸಚಿವ ರಾಜಣ್ಣ ಹಾಗೂ ಮಗ ರಾಜೇಂದ್ರ ನಡುವೆ ಬಿರುಕು. ಹನಿ ಟ್ರ್ಯಾಪ್ ಕೇಸ್ ವಿಚಾರದಲ್ಲಿ ದೂರು ನೀಡುವಲ್ಲಿ ದ್ವಂದ್ವ. ಬಿರುಕಿಗೆ ಕಾರಣ ಆಯಿತು ಕಾಂಗ್ರೆಸ್ ಹೈಕಮಾಂಡ್ನ ನಿಲುವು. ಹೈಕಮಾಂಡ್ ಎಂಟ್ರಿಯಿಂದ ಸಚಿವ ರಾಜಣ್ಣ ಮೆತ್ತಗಾಗಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ದೂರು ನೀಡುವುದಕ್ಕೆ ರಾಜಣ್ಣ ಹಿಂದೇಟು ಹಾಕಿದ್ದಾರೆ. ಆದರೆ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಡಿಜಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗಿತ್ತು ಅಂತ. ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪವೇ ಆಗಿಲ್ಲ. ತಂದೆ ಮಾತನ್ನ ಕೇಳದೆ ಪೊಲೀಸರಿಗೆ ರಾಜೇಂದ್ರ ದೂರನ್ನ ನೀಡಿದ್ದಾರೆ. ಹೀಗಾಗಿ ಮಗನ ಬಗ್ಗೆ ಮಾತಾಡೋದಕ್ಕೆ ರಾಜಣ್ಣ ಹಿಂದೇಟು ಹಾಕಿದ್ದಾರೆ. ಇವನ್ ಕಂಪ್ಲೇಂಟ್ ಕೊಟ್ಟರು ಏನ್ ಮಹಾ ಇವರು ಹನಿ ಟ್ರ್ಯಾಪ್ ಬಗ್ಗೆ ಕೊಟ್ಟಿದ್ದಾರೆ. ಕೊಲೆ ಪ್ರಯತ್ನ ಅಂತ ಹೇಳಿ ಅದು ನವೆಂಬರ್ ನಡೆದಂತೆ, ಜನವರಿಗೆ ಇವ್ರಿಗೆ ಗೊತ್ತಾಯ್ತಂತೆ, ಮಾರ್ಚ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾರಂತೆ. ಇದು ಯಾವ ಲೆಕ್ಕ ಇದು? ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಅವ್ರು ಹೇಳಿದ್ದೇನು, ನಿನ್ನೆ ಅವ್ರು ಹೇಳಿದ್ದೇನು, ಎಕ್ಸ್ಪೋಸ್ ಆಗಿದ್ದಾರೆ ತಂದೆ ಮಗ.
ಇನ್ನ ನಿನ್ನೆಯ ಒಂದು ಬೆಳವಣಿಗೆಯಿಂದ ಸಚಿವ ರಾಜಣ್ಣ ಮತ್ತು ಅವರ ಮಗ ರಾಜೇಂದ್ರ ಅವರಲ್ಲಿ ಬಿರುಕು ಕಾಣಿಸಿಕೊಂತ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಸಚಿವ ರಾಜಣ್ಣ ಹಾಗೂ ಮಗ ರಾಜೇಂದ್ರ ನಡುವೆ ಬಿರುಕು, ಹನಿ ಟ್ರ್ಯಾಪ್ ಕೇಸ್ ವಿಚಾರದಲ್ಲಿ ದೂರು ನೀಡುವಲ್ಲಿ ದ್ವಂದ್ವ, ಬಿರುಕಿಗೆ ಕಾರಣ ಆಯಿತು ಕಾಂಗ್ರೆಸ್ ಹೈಕಮಾಂಡ್ನ ನಿಲುವು. ಹೈಕಮಾಂಡ್ ಎಂಟ್ರಿಯಿಂದ ಸಚಿವ ರಾಜಣ್ಣ ಮೆತ್ತಗಾಗಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ದೂರು ನೀಡುವುದಕ್ಕೆ ರಾಜಣ್ಣ ಹಿಂದೇಟ್ ಹಾಕಿದ್ದಾರೆ. ಆದರೆ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಡಿಜಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗಿತ್ತು ಅಂತ. ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪವೇ ಆಗಿಲ್ಲ. ತಂದೆ ಮಾತನ್ನ ಕೇಳದೆ ಪೊಲೀಸರಿಗೆ ರಾಜೇಂದ್ರ ದೂರನ್ನ ನೀಡಿದ್ದಾರೆ. ಹೀಗಾಗಿ ಮಗನ ಬಗ್ಗೆ ಮಾತಾಡೋದಕ್ಕೆ ರಾಜಣ್ಣ ಹಿಂದೇಟ್ ಹಾಕಿದ್ದಾರೆ. ಇವನ್ ಕಂಪ್ಲೇಂಟ್ ಕೊಟ್ಟರು ಏನ್ ಮಹಾ ಇವರು ಹನಿ ಟ್ರ್ಯಾಪ್ ಬಗ್ಗೆ ಕೊಟ್ಟಿದ್ದಾರೆ. ಕೊಲೆ ಪ್ರಯತ್ನ ಅಂತ ಹೇಳಿ ಅದು ನವೆಂಬರ್ ನಡೆದಂತೆ, ಜನವರಿಗೆ ಇವ್ರಿಗೆ ಗೊತ್ತಾಯ್ತಂತೆ, ಮಾರ್ಚ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾರಂತೆ. ಇದು ಯಾವ ಲೆಕ್ಕ ಇದು? ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಅವ್ರು ಹೇಳಿದ್ದೇನು, ನಿನ್ನೆ ಅವ್ರು ಹೇಳಿದ್ದೇನು, ಎಕ್ಸ್ಪೋಸ್ ಆಗಿದ್ದಾರೆ ತಂದೆ ಮಗ. ಇನ್ನ ನಿನ್ನೆಯ ಒಂದು ಬೆಳವಣಿಗೆಯಿಂದ ಸಚಿವ ರಾಜಣ್ಣ ಮತ್ತು ಅವರ ಮಗ ರಾಜೇಂದ್ರ ಅವರಲ್ಲಿ ಬಿರುಕು ಕಾಣಿಸಿಕೊಂತ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಸಚಿವ ರಾಜಣ್ಣ ಹಾಗೂ ಮಗ ರಾಜೇಂದ್ರ ನಡುವೆ ಬಿರುಕು, ಹನಿ ಟ್ರ್ಯಾಪ್ ಕೇಸ್ ವಿಚಾರದಲ್ಲಿ ದೂರು ನೀಡುವಲ್ಲಿ ದ್ವಂದ್ವ, ಬಿರುಕಿಗೆ ಕಾರಣ ಆಯಿತು ಕಾಂಗ್ರೆಸ್ ಹೈಕಮಾಂಡ್ನ ನಿಲುವು. ಹೈಕಮಾಂಡ್ ಎಂಟ್ರಿಯಿಂದ ಸಚಿವ ರಾಜಣ್ಣ ಮೆತ್ತಗಾಗಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ದೂರು ನೀಡುವುದಕ್ಕೆ ರಾಜಣ್ಣ ಹಿಂದೇಟ್ ಹಾಕಿದ್ದಾರೆ. ಆದರೆ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ಡಿಜಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ನನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಲಾಗಿತ್ತು ಅಂತ. ಹನಿ ಟ್ರ್ಯಾಪ್ ವಿಚಾರ ಪ್ರಸ್ತಾಪವೇ ಆಗಿಲ್ಲ. ತಂದೆ ಮಾತನ್ನ ಕೇಳದೆ ಪೊಲೀಸರಿಗೆ ರಾಜೇಂದ್ರ ದೂರನ್ನ ನೀಡಿದ್ದಾರೆ. ಹೀಗಾಗಿ ಮಗನ ಬಗ್ಗೆ ಮಾತಾಡೋದಕ್ಕೆ ರಾಜಣ್ಣ ಹಿಂದೇಟ್ ಹಾಕಿದ್ದಾರೆ. ಇವನ್ ಕಂಪ್ಲೇಂಟ್ ಕೊಟ್ಟರು ಏನ್ ಮಹಾ ಇವರು ಹನಿ ಟ್ರ್ಯಾಪ್ ಬಗ್ಗೆ ಕೊಟ್ಟಿದ್ದಾರೆ. ಕೊಲೆ ಪ್ರಯತ್ನ ಅಂತ ಹೇಳಿ ಅದು ನವೆಂಬರ್ ನಡೆದಂತೆ, ಜನವರಿಗೆ ಇವ್ರಿಗೆ ಗೊತ್ತಾಯ್ತಂತೆ, ಮಾರ್ಚ್ ಅಲ್ಲಿ ಹೋಗಿ ಕಂಪ್ಲೇಂಟ್ ಕೊಡ್ತಾರಂತೆ. ಇದು ಯಾವ ಲೆಕ್ಕ ಇದು? ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡುವಾಗ ಅವ್ರು ಹೇಳಿದ್ದೇನು, ನಿನ್ನೆ ಅವ್ರು ಹೇಳಿದ್ದೇನು, ಎಕ್ಸ್ಪೋಸ್ ಆಗಿದ್ದಾರೆ ತಂದೆ ಮಗ. ಇನ್ನ ನಿನ್ನೆಯ ಒಂದು ಬೆಳವಣಿಗೆಯಿಂದ ಸಚಿವ ರಾಜಣ್ಣ ಮತ್ತು ಅವರ ಮಗ ರಾಜೇಂದ್ರ ಅವರಲ್ಲಿ ಬಿರುಕು ಕಾಣಿಸಿಕೊಂತ ಅನ್ನುವಂತಹ ಪ್ರಶ್ನೆ ನಮ್ಮನ್ನ ಕಾಡ್ತಾ ಇದೆ. ಸಚಿವ ರಾಜಣ್ಣ ಹಾಗೂ ಮಗ ರಾಜೇಂದ್ರ ನಡುವೆ ಬಿರುಕು, ಹನಿ ಟ್ರ್ಯಾಪ್ ಕೇಸ್ ವಿಚಾರದಲ್ಲಿ ದೂರು ನೀಡುವಲ್ಲಿ ದ್ವಂದ್ವ, ಬಿರುಕಿಗೆ ಕಾರಣ ಆಯಿತು ಕಾಂಗ್ರೆಸ್ ಹೈಕಮಾಂಡ್ನ ನಿಲುವು. ಹೈಕಮಾಂಡ್ ಎಂಟ್ರಿಯಿಂದ ಸಚಿವ ರಾಜಣ್ಣ ಮೆತ್ತಗಾಗಿದ್ದಾರೆ. ಹನಿ ಟ್ರ್ಯಾಪ್ ಬಗ್ಗೆ ದೂರು ನೀಡುವುದಕ್ಕೆ ರಾಜಣ್ಣ ಹಿಂದೇಟ್ ಹಾಕಿದ್ದಾರೆ.